ಶಾರ್ಟೇಜ್ ಆಫ್ ಪೆಟ್ರೋಲ್ ಡೀಸೆಲ್. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಅಲ್ಲಿ ಯಾರೋ ಜಗಳ ಮಾಡಿದ್ದಕ್ಕೆ ಇಲ್ಲ ಮನೆಯಲ್ಲಿರೋ ಅಕ್ಕಿ ರೇಟು, ಎಣ್ಣೆ ರೇಟ್ ಎಲ್ಲ ಹೋಗಿದೆ. ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಅಂದರೆ ಬರೀ ಪೆಟ್ರೋಲ್ ರೇಟ್, ಡೀಸೆಲ್ ಅಂತದ್ದು ಮಾತ್ರ ನೋಡ್ಬೋದು. ಅದ್ರ ಜೊತೆ ಲಿಂಕ್ ಆಗಿರೋ ಸಪ್ಲೈ ಚೈನು, ಟ್ರಾನ್ಸ್ಪೋರ್ಟೇಷನ್ ಅಂತೆಲ್ಲ ನೋಡ್ಬೋದು. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಮಹಾಪ್ರಭುನೇ. ಈ ಟ್ರಂಪ್ ಇಂದಾನೆ ಇದೆಲ್ಲ ಕಾರಣ. ಎಪ್ಸ್ಟೈನ್ ಫೈಲ್ ಅಂತ ಒಂದು ರಿಲೀಸ್ ಆಯಿತು. ಅದ್ರಲ್ಲಿ ನನ್ನ ಹೆಸರು ಬಂದ್ಬಿಡ್ತಂತ ಹೆಸರನ್ನ ಉಳಿಸೋಕ್ಕೋಸ್ಕರ ನಾವು ಮಾಡಿದ ತನಕನೇ ಉಕ್ರೇನ್ ವಾರ್ ಮಾಡಿದ್ದಕ್ಕೆ ಅವನೇನು ಮಾಡ್ದ, ನನಗೆ ಖರ್ಚಿಗೆ ಕಾಸು ಬೇಕು ಅಂತ ಬ್ಯಾರಲ್ ಪ್ರೈಸ್ ಎಲ್ಲ ಹಚ್ತಾ, ಆಮೇಲೆ ಜಾಮ್ ಮಾಡ್ದ. ಸೆಂಟ್ರಲ್ಲಿ ರಷ್ಯಾಗೂ ಇಂಡಿಯಾಗೂ ಇರೋ ಫ್ರೆಂಡ್ಶಿಪ್ ಕಟ್ಟಾಯಿತು. ಅಮೇರಿಕನ್ ಮಾತು ಕೇಳ್ಕೊಂಡು PM ಮೋದಿ ಅವರು ಹೇಳಿದಕ್ಕೆಲ್ಲ ಹ್ಞೂ ಅಂತ ತಲೆ ಆಡಿಸಿದ್ರು. ಹಿಂಗೆಲ್ಲ ಮಾಡ್ತಿದ್ದೆ ಗೆಳೆಯರಿ. ನನಗೆ ಏನು ಹೇಳೋದಂತಾನೆ ಗೊತ್ತಾ? ರೀಸೆಂಟ್ ಆಗಿ PM ಮೋದಿ ಏನು ಹೇಳಿದ್ರು ಗೊತ್ತಾ? ನೆಕ್ಸ್ಟ್ ಹೇಳಿದ್ರೆ ನೋಡೋಣ. ಕಾಂಗ್ರೆಸ್ ಜನತಾ ಪಾರ್ಟಿ PM ಮೋದಿ ಏನು ಹೇಳಿದ್ರು ಅಂದರೆ, ಎಲ್ಲರೂ ಪ್ರೈವೇಟ್ ವೆಹಿಕಲ್ನ ಬೈಕ್ಸ್ನ ಜಾಸ್ತಿ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ರೀಸನ್ ಸಿಂಪಲ್, ಶಾರ್ಟೇಜ್ ಆಫ್ ಪೆಟ್ರೋಲ್ ಡೀಸೆಲ್. ನಿಯರ್ಲಿ ಎನರ್ಜಿ ಕ್ರೈಸಿಸ್ ಹತ್ರ ಬಂದಿದೆ. ಅದರಲ್ಲೇನು ದೊಡ್ಡ ಡೌಟ್ ಇಲ್ಲ. ಇದು ಹೆಂಗೆ ನಮ್ಮ ಲೈಫಲ್ಲಿ, ಡೇ ಲೈಫಲ್ಲಿ ಎಫೆಕ್ಟ್ ಆಗ್ತಿದೆ ಅಂದರೆ, ಎಣ್ಣೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಎಲ್ಲ ರೇಟು 10 to 30 rupees ಇನ್ಕ್ರೀಸ್ ಆಗಿದೆ. ಫರ್ಟಿಲೈಸರ್ಸ್ ಇದ್ರ ರೇಟೆಲ್ಲ ಇನ್ಕ್ರೀಸ್ ಆಗಿದೆ. ಆದಷ್ಟನ್ನೆಲ್ಲ ಕಮ್ಮಿಯಾಗಿ ಯೂಸ್ ಮಾಡೋದು ಬೆಟ್ರು. ಮತ್ತೆ ಹೆಂಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ದಿನನಿತ್ಯ ಹೊರಡೋ ಬಸ್ಸಿಂದ ಹಿಡಿದು ರೈತರು ಯೂಸ್ ಮಾಡೋ ಟ್ರ್ಯಾಕ್ಟರ್ ತನಕ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಯಾಕಂದರೆ ಇಲ್ಲಿ ಜಾಸ್ತಿ ಆಗಿದ ತಕ್ಷಣ ಇಲ್ಲಿ ಕಮ್ಮಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅಲ್ಲೊಂದು ಇಂಬ್ಯಾಲೆನ್ಸ್ ನಡೀತಾರೆ. ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇದನ್ನ ರೇಟು ಹಚ್ಚಿಸ್ತಾರೆ. ಸೊ ಫೈನಲ್ ನಮ್ಮ ತಲೆ ಮೇಲೆ ಬಂದು ಬಿಡುತ್ತೆ. ಸರಿ, ಇದು ಯಾವಾಗ ಸರಿ ಆಗುತ್ತೆ, ಹೆಂಗೆ ಸರಿ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಟೈಮಲ್ಲಿ ಕೇರ್ಫುಲ್ಲಾಗಿ ಮನಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಈ ಮೋಡಿ ಇದೆಲ್ಲ ಹೇಳಿದ್ಮೇಲೆ ರೀಸೆಂಟಾಗಿ ಶೇರ್ ಮಾರ್ಕೆಟ್ ಎಲ್ಲ ಕ್ರ್ಯಾಶ್ ಆಯಿತು. ಗ್ಲೋಬಲ್ ಲೆವೆಲ್ ಸಪ್ಲೈ ಚೈನ್ ಡ್ಯಾಮೇಜ್ ಆಗಿದೆ. ಎಲ್ಲ ಒಂದೇ ಒಂದು ವಾರಿಂದ ಒಂದನ್ನ ಮರೆ ಮಾಡೋಕ್ಕೆ ಏನೋ ಮಾಡ್ದ. ಹಿಂಗೆ ರಾಕೆಟ್ ಥರ ಹೋಗ್ತಾನೆ ಇದೆ. ಅಲ್ಲಿದ್ದಾದ್ರೆ ಏನು, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಏನು ಕಾರಣ ಅಂತ ಕೇಳ್ತೀರಾ? ಕಾರಣ ಇದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋ ಜಾಗದಿಂದಾನೇ ನಮಗೆ ಸಪ್ಲೈ ಎಲ್ಲ ಬರೋದು. ಅಲ್ಲಿಂದ ಸ್ವಲ್ಪ ಬರುತ್ತೆ. ಮಿಕ್ಕಿದ ಕಡೆ ರಷ್ಯಾ ಕಡೆ ಎಲ್ಲ ಬೈ ಮಾಡ್ತಿದ್ರು. ಫಸ್ಟು ಒಂದು $80 to $90 ಪರ್ ಬ್ಯಾರಲ್ ಇತ್ತು. ಇವಾಗ ಏನಾಗಿದೆ, $135 ಪರ್ ಬ್ಯಾರಲ್ ಆಗಿದೆ. ಅದರಿಂದನೇ ಯೋಚನೆ ಮಾಡಿ ಒಂದು ದಿವಸಕ್ಕೆ 1,00,000 ಬರಲ್ಲ ಥರ ಎಲ್ಲ ಪರ್ಚೇಸ್ ಮಾಡ್ತಿದ್ರು. ಇವಾಗ ತಿಂಗಳಿಗೆ ಒಂದೇ ಒಂದು ಶಿಪ್ ಬರ್ತಾ ಇರೋದು. ಮತ್ತು ನಿಮಗೆ ಗೊತ್ತು ಏನೇ ಆಗಿದೆ ಅಂತ. ಮತ್ತು ಏನಕ್ಕೆ ರೀಸೆಂಟಾಗಿ ರೇಟ್ ಎಲ್ಲ ಸ್ಪೈಕ್ ಆಗಿ ರಾಕೆಟ್ ಥರ ಹೋಗುತ್ತೆ ಅಂದರೆ, ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ಕಮ್ಮಿ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಪ್ರೈಸ್ ಜಾಸ್ತಿ ಆಗುತ್ತೆ. ಇದೇ ಒಂದು ಬ್ಯಾಲೆನ್ಸ್ಡ್ ಎಕನಾಮಿ. ಇದೆಲ್ಲದರಲ್ಲೂ ಇದಾಗುತ್ತೆ. ಗೋಲ್ಡ್ ಎಕ್ಸಾಂಪಲ್ ತಗೊಳ್ಳಿ, ಬಂದ್ಬಿಟ್ಟು ಸಿಗೋದೇ ಕಮ್ಮಿ. ಸೊ ಸಪ್ಲೈ ಕಮ್ಮಿ, ಡಿಮ್ಯಾಂಡ್ ಜಾಸ್ತಿ, ಸೊ ರೇಟ್ ಜಾಸ್ತಿ. ಇದೇ ಥರ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇದೇ ಥರ ಪೆಟ್ರೋಲ್ ಡೀಸೆಲ್ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗ್ಬಿಟ್ರೆ ಕಷ್ಟ ಇದೆ. ನೆಕ್ಸ್ಟ್ ಗೋಲ್ಡು ಪೆಟ್ರೋಲ್ ಡೀಸೆಲ್ ಆಗಿಬಿಡುತ್ತೆ. ನೀರೂ ತುಂಬ ಟ್ರಬಲ್ ಹೋಗ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಇದನ್ನೇ ನಾನು ಮಾತಾಡ್ಬೇಕು ಅಂದ್ಕೊಂಡೆ ನಿಮ್ಮ ಜೊತೆ. ಸೊ ಬೇರೆ ಹೇಳಿದ್ರೆ ಡಿಸ್ಕಸ್ ಮಾಡೋಣ ಅಂತ ಅಷ್ಟೇ.